ಗಣೇಶ, ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಆಚೆ ಬರ್ತೀಯಾ? ಬಂದೆ. ಪಟ್ಟಣದಿಂದ ಯಾರೋ ಬಂದಿದ್ದಾರೆ. ನಮ್ಮೂರಲ್ಲಿ ಫ್ಯಾಕ್ಟ್ರಿ ಕಟ್ತಾರಂತೆ. ಗೌಡ್ರು ಬಂಗ್ಲೆಲಿ ಉಳ್ಕೊಂಡಿದ್ದಾರೆ. ಅವರಿಗೆ ಒಳ್ಳೆ ಅಡ್ಗೆ ಬೇಕು ಅಂತ ನನ್ನ ಹತ್ರ ಹೇಳಿದ್ರು. ತಿಂಗಳಿಗೆ 1,500 ರೂಪಾಯಿ ಸಂಬಳನೂ ಕೊಡ್ತಾರಂತೆ. ನೀನ್ ಒಪ್ಕೊಳ್ಳೋದಾದ್ರೆ ಆ ಕೆಲ್ಸ ನಿನ್ಗೆ ಕೊಡ್ಸೋಣ ಅಂತ ಇದೀನಿ. ಏನಂತೀಯ? ಬರ್ತೀನಿ. ಹಾಗಾದ್ರೆ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದಾರೆ, ತಗೋ. ನಾಳೆ ಮರಿದೇ ಇರೋ ಹಾಗೆ ಗೌಡ್ರು ಬಂಗ್ಲೆಗೆ ಬಂದ್ಬಿಡು. ಸರಿ. ನಮಸ್ಕಾರ ಸರ್. ನೀನು ಶಂಕರನ್ ತಮ್ಮ ಅಲ್ವಾ? ಹೌದು ಸರ್. ಅಲ್ಲ, ನಾನು ಅವತ್ತೇ ನಿಮ್ಮ ಅಣ್ಣನ ಹತ್ರ ಹೇಳಿದೆ ಮದುವೆ ವಿಷಯದ ಬಗ್ಗೆ ನನ್ನ ಹತ್ರ ಯಾವತ್ತು ಬರಬಾರ್ದು ಅಂತ. ಮತ್ತೆ ನೀನು? ಸರ್, ಆದ್ರೆ ನಾನು ಅದಕ್ಕೆ ಬರ್ಲಿಲ್ಲ. ನಿಮ್ ಮನೇಲಿ ಅಡಿಗೆ ಕೆಲಸ ಖಾಲಿ ಇದೆಯಂತಲ್ಲ. ಹಾ ಆಯ್ತು, ಹೋಗು. ನೋಡಯ್ಯ, ನನ್ನ ಮಗಳಿಗೆ ನೀನ್ ಯಾರು ಏನು ಅಂತ ಯಾವತ್ತೂ ಗೊತ್ತಾಗಬಾರ್ದು. ಏನ? ಸರಿ ಸರ್. ರಾಮಯ್ಯ, ಅಮ್ಮೋರೆ, ಹೊಸದಾಗ ಅಡ್ಗೆ ಅವ್ನ್ ಬರ್ತಾನೆ ಅಂತ ಹೇಳಿದ್ಯಲ್ಲ, ಬಂದಿದ್ದಾನ? ಆಗ್ಲೇ ಕೆಲ್ಸಕ್ಕೆ ಬಂದಾಯ್ತು. ಸರಿ, ನಂಗ್ ತುಂಬಾ ತಲೆನೋವ್ತಿದೆ. ಅವ್ನ್ ಹೇಳಿ ಒಂದ್ ಲೋಟ ಕಾಫಿ ತಂದ್ಕೊಡಕ್ ಹೇಳು. ಆಯ್ತಮ್ಮೋರೆ. ಗಣೇಶ, ಅಮ್ಮೋರಿಗೆ ತುಂಬಾ ತಲೆನೋವಂತೆ. ಬಿಸಿ ಬಿಸಿಯಾಗಿ ಒಂದ್ ಲೋಟ ಕಾಫಿ ತಗೊಂಡೋಗ್ ಕೊಡು. ಸಂಗೀತ, ಈಗ ನಿನ್ ತಲೆನೋವು ಹೇಗಿದೆ? ನೀನ್ ಕೊಟ್ಟು ಶುಂಠಿ ಕಾಫಿಯಿಂದ ನನ್ ತಲೆನೋವೆಲ್ಲ ಹೊರಟಾಯ್ತು. ಯಾರಯ್ಯ ನೀನು? ನಾನು ಅಡಿಗೆವನು. ತಲೆನೋವು, ಕಾಫಿ. ಇಡಿಯಟ್. ಒಳಗ್ ಬರಕ್ ಮುಂಚೆ ಬಾಗಲ್ ತಟ್ ಒಳಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ಕ್ಷಮಿಸಿ. ಅಲ್ಲಿ ಇಟ್ ಹೋಗು. ಏನ್ ಕಾಫಿ ಇದು? ತಲೆನೋವು ಅಂತ ಹೇಳಿದ್ರಂತೆ, ಅದಕ್ಕೆ ಶುಂಠಿ ಕಾಫಿ ಮಾಡ್ಕೊಂಡ್ ಬಂದೆ. ನಾನು ನಿನ್ನ ಹತ್ರ ಶುಂಠಿ ಕಾಫಿ ಕೇಳಿದ್ದ? ನೀನ್ ಅಡ್ಗೆ ಅವನ ಇಲ್ಲ ಡಾಕ್ಟರ್? ಇನ್ ಮುಂದೆ ತಲಹಾಟೆ ಮಾಡ್ದೆ ಹೇಳ್ದಷ್ಟು ಮಾಡು. ನಿನ್ನ ಅಧಿಕ ಪ್ರಸಂಗ ಇಲ್ಲಿ ತೋರಿಸ್ಬೇಡ, ಗೊತ್ತಾಯ್ತಾ? ಬೇರೆ ಕಾಫಿ ತಗೊಂಡ. ಅಮ್ಮಮ್ಮ, ಅಕ್ಕಿ ಇಲ್ಲಿಲ್ಲ, ಇಲ್ಲಿದೆ. ಅದು ನನಗ್ ಗೊತ್ತಿಲ್ವಾ? ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಕೆಳಗ್ ಬಿದ್ದಿರ ಅಕ್ಕಿಗಳನ್ನ ಮೇಲೆ ಕೆತ್ತಾಕ್ತಾ ಇದ್ದೀನಿ. ಇದೇನಿದು ಇಷ್ಟೊತ್ ಮಾಡ್ಬಿಟ್ರಲ್ಲ? ಊಟಕ್ಕೆ ಗೊತ್ತಾಯ್ತು, ನಡೀರಿ. ಇಲ್ಲ ಅಮ್ಮಮ್ಮ, ಪಂಚಾಯತಿ ಮುಖ್ಯಸ್ಥರು ಯಾರೋ ಬರ್ತಿದ್ದಾರೆ, ಅವ್ರ ಜೊತೆ ಊಟ ಮಾಡ್ತೀವಿ. ಅವ್ರು ಬಂದ್ರೆ ಕಳಿಸ್ಕೊಡಿ. ಆಯ್ತು. ಈ ಪಂಚಾಯತಿ ಕಟ್ಟೆಯವ್ರು ಯಾವಾಗ ಬರ್ತಾರೋ? ನಾವ್ ಯಾವಾಗ ಊಟ ಮಾಡೋದು? ಅಮ್ಮ, ಅಯ್ಯಯ್ಯೋ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ ಬನ್ನಿ ಬನ್ನಿ. ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಬನ್ನಿ 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 ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟಾಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರ್ಬೇಕಾದ ನೀವು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಕುಚೇಲೆ ನನ್ ಮನೆಗೆ ಕೃಷ್ಣ ಬಂದಾಗೆ. ಬನ್ನಿ ಬನ್ನಿ ಬನ್ನಿ. ನಾಚ್ಕೋಬೇಡಿ. ಇಡೀ ಹತ್ತೂರ್ಗೆ ಮುಖ್ಯಸ್ಥರು ನೀವು. ನಿಮ್ಮಂಥವ್ರು ನಮ್ಮ ಮನೆಗ್ ಬರೋದು 7 ಜನ್ಮದ ಪುಣ್ಯ ಮಾಡ್ದಾಗೆ. ಅಮ್ಮಮ್ಮ, ಏನಿದು ವಿಷ್ಣುವನ್ನ ಒಳಕೊಂಡು ಬಂದಿದ್ಯಲ್ಲ? ಯಾರನ್ನು ಭಿಕ್ಷುಕ ಅಂತ ಇರೋದು? ಅವರು ಸ್ವಾಮೀಜಿ, ಬಾಬನ 3ನೇ ಅವತಾರ. ಅಂಥವ್ರ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೋಡೋ, ನಿನ್ಗಿಷ್ಟ ಇಲ್ದರೆ ಹೇಳ್ಬಿಡು, ಅವ್ನ ಈಗ್ಲೇ ಕಳಿಸ್ಬಿಡ್ತೀನಿ. ಹಾಗೆ ಹೀಗೆ ಅಂತ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ಸ್ವಾಮೀಜಿ, ಬನ್ನಿ ಹೋಗೋಣ.
ಆಗಲ್ಲ. ಯಾಕೆ? ಅವ್ನ್ ದೃಷ್ಟಿನೇ ಸರಿ ಇಲ್ಲಮ್ಮ. ಯಾವಾಗ ನೋಡಿದ್ರು ಒಂಥರ ನೋಡ್ತಿರ್ತಾನೆ. ಸಂಗೀತ, ಹಾಗೆಲ್ಲ ಮಾತಾಡ್ಬಾರ್ದು. ಅವನು ನೋಡಿದ್ರೆ ತುಂಬಾ ಒಳ್ಳೆಯವನ್ ತರ ಕಾಣ್ತಾನೆ. ಹಾಗೆಲ್ಲ ತಪ್ಪು ತಿಳ್ಕೊಬಾರ್ದಮ್ಮ. ಹಾಗಲ್ಲ, ತಪ್ಪು. ಇಳಿಬೇಕಾರ ಕೈ ಚಲ ಮರಿಬೇಡಿ. ಆಯ್ತಾಯ್ತು. ಆಯ್ತು, ಹೋಗ್ಬೋದು. ಏನಣ್ಣ ಎಲ್ಲಿಗೋ ಹೊರಟಂಗಿದ್ದೀರಿ? ನಾನ್ 3ನೇ ತಮ್ಮ ಸಿಟಿಲಿ ಓದ್ತಾ ಇದ್ದಾನಲ್ಲ, ಅವ್ನ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಇದು ಕಾಲೇಜು, ಎಲ್ಗಡೆ ಹೋಗ್ತಿದ್ದೀರಾ? ನನ್ ತಮ್ಮ ಇಲ್ಲೇ ಓದ್ತಾ ಇರೋದು. ನಿನ್ ತಮ್ಮ ಇಲ್ಲ ಓದ್ತಾ ಇರೋದಾ? ನೀನ್ ಹೇಳಿದ ತಕ್ಷಣ ನಂಬಿಡ್ಬೇಕಾ? ತಂದಿರೋ ತಿಂಡಿನ ಮಾರೋದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ಲ ನಿಮ್ಗೆ. ಇಲ್ಲಿ ತಂದು ಮಾರೋದಕ್ಕೆ ಇದೇನ್ ಸಿನಿಮಾ ಟೆಂಟಾ? ಹೋಗ್ರಯ್ಯ, ಹೋಗಿ. ಹೋಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೆಸ್ಟ್ ಎಲ್ಲ ಬಂದಿದ್ದಾರೆ? ಬಂದಿದ್ದಾರೆ ಸರ್. ಪಬ್ಲಿಕ್ ಯಾರನ್ನೂ ಒಳಗಡೆ ಬಿಡಬೇಡಿ. ಆಯ್ತು ಸರ್. ಕೌನ್ಸಿಲರ್ ಬಂದಿದ್ದಾರೆ? ಬಂದಿದ್ದಾರೆ ಸರ್. ಹಾಯ್, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ಎಲ್ಲರೂ ಒಂದ್ ಸುತ್ತ ಮುತ್ಕೊಂಡು ಹೊಗಳ್ತಾ ಇದ್ದಾರೆ ಅವನ್ನ. ರ್ಯಾಂಕ್ ಏನಾದ್ರೂ ತಗೊಂಡಿದ್ದಾನ? ಇರ್ಬೋದು. ಹಾಯ್ ಸುಬ್ಬು. ಹಾಯ್, ಮೀಟ್ ಮೈ ಫಾದರ್. ಹಿ ಇಸ್ ಅನ್ ಇಂಜಿನಿಯರ್. ಗ್ಲಾಡ್ ಟು ಮೀಟ್ ಯು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಶಂಕರ, ಮುಂದೆ ಹೋಗಿ ಕೂತ್ಕೊಳ್ಳೋಣ ಬಾ. ಬೇಡ, ದೊಡ್ಡವರೆಲ್ಲ ಬಂದಿದ್ದಾರೆ. ಅವ್ರ ಮುಂದೆ ನಾವ್ ಈ ರೀತಿ ಕೇಟ್ನವನೇ ನಮ್ಮನ್ನ ಒಳಗಡೆ ಬಿಡೋದಕ್ಕೆ ಹಿಂದೆ ಮುಂದೆ ನೋಡೋದಾದ್ಮೇಲೆ ಇಲ್ಲಿ ಹೇಗೆ ಹೋಗೋದು? ಬೇಡ ಬಿಡು. ತಡಿಯ, ನನಗೆ ನನ್ನ ತಮ್ಮ ಡಾಕ್ಟರ್ ಓದ್ತಿದ್ದಾನೆ ಅಂತ ಹೆಮ್ಮೆ ಇದೆ. ಆದ್ರೆ ಅವನಿಗೆ ಅವನ ಅಣ್ಣ ಹಳ್ಳಿಯವನು ಅಂತ ಹೇಳ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬೋದು. ನನ್ನಿಂದ ಅವನ್ಗೆ ಯಾಕೆ ತೊಂದ್ರೆ? ಬಾ ಹೋಗೋಣ. ಶಂಕರ, ಬರೋದ್ ಬಂದಿದೀವಿ, ಕೊನೆ ತನಕ ಇದ್ದು ಹೋಗೋಣ. ಸರಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜಿನ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಾಧನೆ ಮಾಡಿರೋ ಒಬ್ಬ ಸ್ಟೂಡೆಂಟ್ ಬಗ್ಗೆ ಹೇಳಬೇಕು. ಅವ್ರು ಯಾರು ಅಂದ್ರೆ ನಮ್ಮ ಕಾಲೇಜಿನ ಸುಬ್ರಹ್ಮಣ್ಯ. ಅವರು ಎರಾಡಿಕೇಶನ್ ಆಫ್ ಕ್ಯಾನ್ಸರ್ ಇನ್ ನ್ಯೂ ಮಿಲೇನಿಯಂ ಅನ್ನೋ ಹೆಸರಿನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದು, ಅದು ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ನಲ್ಲಿ ಅಪ್ರೂವ್ ಆಗಿ ಹೊಗಳಿ ನಮ್ಮ ಕಾಲೇಜಿಗೆ ಪತ್ರ ಕಳಿಸಿದ್ದಾರೆ. ಈ ಪ್ರಾಜೆಕ್ಟ್ ಪ್ರಿಪೇರ್ ಮಾಡಿರೋ ಸುಬ್ರಹ್ಮಣ್ಯ ಅವರ ಸಾಧನೆ ನಮ್ಮ ಕಾಲೇಜಿಗೆ ಕಳಶ ಇಟ್ಟಾಗ. ಐ ರಿಕ್ವೆಸ್ಟ್ ಮಿಸ್ಟರ್ ಸುಬ್ರಹ್ಮಣ್ಯ ಟು ಕಮ್ ಟು ದಿ ಡಯಾಸ್. ಇವ್ರು ಹಾಗೆ ಬಂದ್ಬಿಟ್ಟು ಒಳಗಡೆ ಬರಬೇಡಿ ಅಂದ್ರೆ ಯಾಮಾಚಿ ಒಳಗ್ ನುಗ್ಗಿದ್ದೀರಾ? ನಡೀರೋ ಆಚೆ. ಅಣ್ಣ, ಒಂದ್ ನಿಮಿಷ ನೋಡ್ಕೊಂಡು ಹೊರಟೋಗ್ತೀವಿ. ಅಣ್ಣ ಒಂದ್ ನಿಮಿಷ ಬಿಡಯ್ಯ, ಒಂದ್ ನಿಮಿಷ ನೋಡ್ಕೊಳ್ಳೋ. ಅದ್ಯಾಕೆ ಹಂಗಾಡ್ತೀಯ? ಹೋಗ್ಲ ಆಚೆ. ಒಂದ್ ನಿಮಿಷ ನೋಡಿದ್ರೆ ನಿನ್ ಗಂಟೇನೆ ಯಾಕೆ ಖರ್ಚಾಗುತ್ತೆ? ಹೇಳಿದ್ ಅರ್ಥ ಆಗಲ್ಲ ನಿಮ್ಗೆ? ಒಂದ್ ನಿಮಿಷ ನೋಡ್ಕೊಂಡು ನಡೀತಿರ್ಬೇಕಾದ್ರೆ ಏನೇ ಗಲಾಟೆ ಇಲ್ಲಿ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಒಳಗ್ ಬರಬೇಡಿ ಅಂದ್ರು ಕದ್ದು ಒಳಗ್ ಬಂದಿದ್ದ ಸರ್. ಅಲ್ರಿ, ನಿಮ್ ಛತ್ರಿ ಹಲಸಿನಣ್ಣು ಎಲ್ಲ ನೋಡ್ತಾ ಇದ್ರೆ ಪಕ್ಕ ಹಳ್ಳಿಯೋ ತರ ಕಾಣ್ತೀರಿ. ನಿಮ್ಗೇನ್ರಿ ಕೆಲಸ ಕಾಲೇಜ್ ಫಂಕ್ಷನ್ ಅಲ್ಲಿ? ನಡೀರಿ ಆಚೆಗೆ. ಕೈ ಯಾರ ಮೇಲೆ ಕೈ ಮಾಡ್ತಾ ಇದ್ಯಾ? ನಿನ್ ಗೊತ್ತಾ? ಅವ್ರು ಯಾರಾದ್ರೂ ನಮ್ಗೆ ಹಾಗೆಲ್ಲ ಹೇಳ್ಬೇಡ. ಆ ಸುಬ್ರಹ್ಮಣ್ಯ ಅವ್ರ ಅಣ್ಣ, ಇವ್ರು ಅವ್ರ ಮೇಲೆ ಕೈ ಮಾಡ್ತೀಯ ನೀನು? ಇವ್ರು ನಿಮ್ ಸುಬ್ರಹ್ಮಣ್ಯ ಅಣ್ಣ ಅಂದ್ರೆ ನಂಬಿರ್ತಾರೇನ್ರಿ? ನಡೀರಿ ಆಚೆಗೆ. ಏನ್ ಹಾಕ್ತಾ ಇದೆಯಾ ಇಡಿಯಟ್? ಇವ್ರು ಯಾರು ಗೊತ್ತಾ? ನಮ್ಮಣ್ಣ. ನೀವೆಲ್ಲ ಬನ್ನಿಣ್ಣ. ಡಿಯರ್ ಫ್ರೆಂಡ್ಸ್, ನಾನೇನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಲೆಕ್ಚರರ್ ನನ್ನ ಹೊಗಳಿದ್ರು. ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು ನಮ್ಮಣ್ಣ. ನಾನ್ ಕಷ್ಟಪಟ್ಟು ನಾನು ಓದಿಸ್ತಾ ಇದ್ದಿದ್ರೆ ಇವತ್ತು ನನ್ನ ಸ್ಥಿತಿಗೆ ಬರಕ್ ಆಗ್ತಾ ಇರ್ಲಿಲ್ಲ. ನಮ್ಮೂರಲ್ಲಿ ಯಾವ್ದಾದ್ರು ಕುರಿನೋ ದನನೋ ಕಾಯ್ಕೊಂಡಿರ್ಬೇಕಾಗಿತ್ತು. ಪಂಚೆ ಶರ್ಟು ಟೌಲ್ ಹಾಕೊಂಡಿದ್ದಾರೆ ಅಂತ ಇವ್ರನ್ನ ಅವಮಾನ ಮಾಡಿದ್ರಲ್ಲ. ನಾಳೆ ನಾನೊಬ್ಬ ಡಾಕ್ಟರ್ ಆಗಿ ಕೋಟ್ ಹಾಕೊಂಡು ಸ್ಟೆಥೋಸ್ಕೋಪ್ ಹಿಡಿತೀನಿ ಅಂದ್ರೆ ಅದಕ್ಕೆ ಕಾರಣನೇ ಇವ್ರು ಹಾಕೊಂಡ್ರೆ ಈ ಪಂಚೆ, ಈ ಶರ್ಟು
ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಹಾಲ್ನಂತ ಮನಸ್ಸು ನನ್ ಸಿಕ್ಕಿರೋ ಈ ಕರುಣಾಮಯಿ ಕರ್ಣನಂತ ಅಣ್ಣ ಇವ್ರಿಗೆ ಸಿಗ್ಲಿಲ್ಲ. ಸಿಕ್ಕಿದ್ರೆ ಇದು ದೊಡ್ಡ ದೊಡ್ಡ ಸಾಧ್ಯ ಮಾಡಿರೋರು. I'm sorry.